ಬಸವ ಫೌಂಡೇಶನ್ನ ಬಸವರಾಜು ಸರ್ ಅವರನ್ನು ಅಭಿನಂದಿಸಬೇಕಾಗುತ್ತೆ. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಶ್ರೀಮಂತರಾಗಿರಲಿ ಬಡವರಾಗಿರಲಿ ಯಾರೇ ಆಗಿರಲಿ ಅವ್ರ ಹತ್ರ ಏನೇ ಹಣ ಆಸ್ತಿ ಅಂತಸ್ತುಗಳಿದ್ದರೂ ಕೂಡ ಕೊಡುಗೈ ದಾನಿಗಳಾಗೋದು ತುಂಬ ವಿರಳ. ಅಂಥವರ ಒಂದು ಲಿಸ್ಟ್ನಲ್ಲಿ ನಮ್ಮ ಬಸವರಾಜು ಸರ್ ಅವರು ಕೊಡುಗೈ ದಾನಿಗಳಾಗಿ ಬಡ ಮಕ್ಕಳಿಗೆ ಅವರು ವಿದ್ಯಾಭ್ಯಾಸದ ಒಂದು ಶಿಕ್ಷಣದ ಒಂದು ಉತ್ತೇಜನವನ್ನು ನೀಡಲಿಕ್ಕೆ ಇವತ್ತು ಈ ಒಂದು ವಸತಿ ಸೌಕರ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಕಾನ್ವೆಂಟ್ ಶಾಲೆಗಳು ಏನಿದೆಯೋ ಆ ಕಾನ್ವೆಂಟ್ ಶಾಲೆಗಳ ಒಂದು ಕೂಪದಲ್ಲಿ ಸಿಗಾಕೊಂಡು ನಲುಗ್ತಾ ಇರಬೇಕಾದ್ರೆ ಇಡೀ ರಾಜ್ಯ ದೇಶ ಜಿಲ್ಲೆ ಎಲ್ಲವೂ ಕೂಡ ಕಾನ್ವೆಂಟ್ ಶಾಲೆಗಳ ಮಯವಾಗಿದೆ. ಎಲ್ಲೋ ಒಂದಷ್ಟು ಬಡ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಸರ್ಕಾರಿ ಪ್ರೌಢಶಾಲೆಗಳಿದೆ. ಆ ಒಂದು ಸರ್ಕಾರಿ ಪ್ರೌಢಶಾಲೆಗಳನ್ನು ಆ ಒಂದು ಮಕ್ಕಳನ್ನು ಹೆಚ್ಚಾಗಿ ನಾವು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂದರೆ ಕಾನ್ವೆಂಟ್ ಶಾಲೆಗಳ ಮಕ್ಕಳನ್ನು ಪೈಪೋಟಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ಬಸವರಾಜು ಸರ್ ಅವರು ದಿಟ್ಟ ಹೆಜ್ಜೆಯನ್ನು ಇಟ್ಟು ಬಸವ ಫೌಂಡೇಶನ್ ಮುಖಾಂತರ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಏನು ಖಾಸಗಿ ಶಾಲೆಯ ಮಕ್ಕಳು ಏನು ವಿದ್ಯಾಭ್ಯಾಸವನ್ನು ಪಡಿತಾರೆ, ಟ್ಯೂಷನ್ ಪಡಿತಾರೆ, ಊಟ ವಸತಿಯ ಸೌಲಭ್ಯ ಏನಿರುತ್ತೆ ಅವರಿಗೆ ಅದೇ ಥರ ನಾವು ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಬಸವ ಫೌಂಡೇಶನ್ಗೆ ಮತ್ತು ಬಸವರಾಜು ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ.